ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಈ ಹೊರಗುತ್ತಿಗೆ ಪದ್ಧತಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಪ್ಡೇಟ್ಸ್ ಬರಲಿಕ್ಕೆ ಆರಂಭ ಆಗ್ತಾ ಇದೆ ಸ್ಟೇಟ್ ಗೌರ್ಮೆಂಟ್ ಇಂದ, ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಬಂದಿನಿ. ಆ್ಯಂಡ್ ಇವತ್ತು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಭೆಗಳಾಗಿ ಒಂದಷ್ಟು ಶಿಫಾರಸನ್ನು ಮಾಡಿರುವಂಥದ್ದು. ಕಾನೂನು ಸಚಿವರಾದಂಥ H.K. ಪಾಟೀಲ್ ಸರ್ ಆಗಿರ್ಬೋದು, ಮತ್ತು ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಸೇರಿ ಒಂದಷ್ಟು ಇಲ್ಲಿ ಶಿಫಾರಸನ್ನು ಮಾಡಿರುವಂಥದ್ದು. ಸೊ ನಿಮಗೆಲ್ಲ ಗೊತ್ತೇ ಇದೆ. ಸೊ ಏನಕ್ಕೆ ಈ ಪದ್ಧತಿಯನ್ನ ರದ್ದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ, ಈ ಖಾಸಗಿ ಏಜೆನ್ಸಿಗಳಿಂದ ಹೊರಗುತ್ತಿಗೆಯ ಪದ್ಧತಿ ಆಧಾರದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಲ್ಲಿ ಇರ್ತಕ್ಕಂಥ ಉದ್ಯೋಗಿಗಳಿಗೆ ಸಕಾಲಕ್ಕೆ ವೇತನವನ್ನು ಪಾವತಿ ಮಾಡದೇ ಇರೋದಾಗಿರ್ಬೋದು, ಯಾವುದೇ ಸೇವಾ ಭದ್ರತೆಯನ್ನ ಕೊಡದೇ ಇರೋದಾಗಿರ್ಬೋದು, ಹರಾಸ್ಮೆಂಟ್ ಆಗಿರ್ಬೋದು, ಅಥವಾ ಬಹಳ ಪ್ರಮುಖವಾಗಿ ಲಂಚಾವತಾರಗಳು ಜಾಸ್ತಿ ಆಗ್ತಾ ಇದೆ ಖಾಸಗಿ ಏಜೆನ್ಸಿಯಿಂದ, ಅವೆಲ್ಲವನ್ನ ತಡೆಗಟ್ಟಲಿಕ್ಕೆ ಸೊ ಈ ಶಿಫಾರಸು ಮತ್ತು ಸಭೆಗಳನ್ನ ಈಗ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಬಂದಿದೆ, ಎಲ್ಲವನ್ನ ಹೇಳ್ತೀನಿ ನಾನು. ನೋಡಿ, ಇಲ್ಲಿ ಹೆಡ್ಡಿಂಗ್ ಅಲ್ಲಿ ಹೊರಗುತ್ತಿಗೆ ಪದ್ಧತಿ ನಿಷೇಧಕ್ಕೆ ಶಿಫಾರಸು ಅಂತ, ಈ ಪದ್ಧತಿಯನ್ನು ನಿಷೇಧ ಮಾಡ್ಲಿಕ್ಕೆ ಈಗ ಶಿಫಾರಸು ಮಾಡಿರುವಂಥದ್ದು ಇವತ್ತು, ಅದು ಕೊನೆಯಲ್ಲಿ ಹೇಳಿದ್ದಾರೆ. ನೋಡಿ, ಇಲ್ಲಿಂದ ಆರಂಭ ಮಾಡೋಣ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ. ನೋಡಿ, ಇಲ್ಲಿ ಹಿಯರ್ ವಿ ಗೋ. ಸೊ ವೆರಿ ಫಸ್ಟ್ ಪ್ಯಾರಾಗ್ರಾಫ್ ಇಂದ, ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳು, ನಿಗಮ ಮಂಡಳಿ, ಸಂಸ್ಥೆಗಳಲ್ಲಿ ಕಾಯಂ ಸ್ವರೂಪದ ಕೆಲಸಗಳಿಗೆ ಹೊರಗುತ್ತಿಗೆಯಡಿ ನೇಮಕ ಪದ್ಧತಿ ನಿಷೇಧಿಸುವಂತೆ ರಾಜ್ಯ ಸರ್ಕಾರಕ್ಕೆ ಸಚಿವ ಸಂಪುಟ ಉಪಸಮಿತಿ ಶಿಫಾರಸನ್ನು ಮಾಡಿದೆ. ಸೊ ಯಾವ ಸಮಿತಿ ಶಿಫಾರಸು ಮಾಡೋದು ಅಂದ್ರೆ, ರಾಜ್ಯ ಸರ್ಕಾರಕ್ಕೆ ಸಚಿವ ಸಂಪುಟದ ಉಪಸಮಿತಿ ಶಿಫಾರಸನ್ನು ಮಾಡಿರುವಂಥದ್ದು. ಸೊ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಇದೆ, ಎಲ್ಲ ಸರ್ಕಾರಿ ಸಂಸ್ಥೆಗಳಲ್ಲೂ ಕೂಡ ನಿಮಗೆ ಹೊರಗುತ್ತಿಗೆಯ ಅಂಡರಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಎಂಪ್ಲಾಯೀಸು ಸಾಕಷ್ಟು ಜನ ಇದ್ದೇ ಇರ್ತಾರೆ ಅವರಿಗೆ. ನಿಮಗೆ ನೋಡಿ, ಇಲ್ಲಿ ಬೀದರ್ ಜಿಲ್ಲಾ ಕಾರ್ಮಿಕರ ಸೇವಾ ಸಹಕಾರ ಸಂಘಗಳ ಮಾದರಿ ಅಧ್ಯಯನ ಕ್ರಮಗಳ ಬಗ್ಗೆ ಕಾನೂನು ಸಚಿವ H.K. ಪಾಟೀಲ್ ಅಧ್ಯಕ್ಷತೆಯ ಸಚಿವ ಸಂಪುಟ ಉಪಸಮಿತಿ ಹೊರಗುತ್ತಿಗೆ ಸಮಾಪ್ತಿಗೊಳಿಸಲು, ನೋಡಿ ಎಲ್ಲಿವರೆಗೆ ಟೈಮ್ ಕೊಟ್ಟಿದ್ದಾರೆ ಈಗ, ಈ ಹೊರಗುತ್ತಿಗೆ ಅಂತಕ್ಕಂಥ ಪದ್ಧತಿಯನ್ನ ಪೂರ್ಣ ಪ್ರಮಾಣದಲ್ಲಿ ನಿಷೇಧ ಮಾಡಲಿಕ್ಕೆ ಅಥವಾ ಸಮಾಪ್ತಿ ಮಾಡಲಿಕ್ಕೆ 2028 ಮಾರ್ಚ್ ತನಕ ಗಡುವನ್ನು ನೀಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಕಾಯಂ ಸ್ವರೂಪದ ಕೆಲಸಗಳಿಗೆ ಹೊರಗುತ್ತಿಗೆಯಡಿ ಸಿಬ್ಬಂದಿ ನೇಮಕ ಕಾನೂನು ಬಾಹಿರವೆಂದು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಆದೇಶವನ್ನು ಮಾಡಿದೆ. ಆದೇಶ ಮಾಡಿದ್ರು ಕೂಡ ಕೆಲವೊಂದು ಕಂಪನೀಸ್ ಆಗಿರ್ಬೋದು ಇಡೀ ಆದೇಶವನ್ನೇ ಗಾಳಿಗೆ ತೂರ್ಬಿಟ್ಟು ಅವ್ರದೇ ಆದಂಥ ರೀತಿಯಲ್ಲಿ ಆದೇಶಗಳನ್ನು ಹಾಕೊಂಡು ಇಲ್ಲಿ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಅದನ್ನು ಇಲ್ಲಿ ಕೋಟ್ ಮಾಡಿದ್ದಾರೆ ಇಲ್ಲಿ. ಸೊ ಅವ್ರು ಏನು ಹೇಳ್ಕೊಟ್ಟಿದೆ ಅಂದ್ರೆ, ಕಾಯಂ ಸ್ವರೂಪದ ಕೆಲಸಗಳು ಅಂತ ಏನಿರುತ್ತೆ, ಈಗ ಪರ್ಮನೆಂಟ್ ಜಾಬ್ಸ್ ಅಂತ ಏನಿರುತ್ತೆ, ಆ ಒಂದು ಕೆಲಸಗಳಿಗೆ ಸರ್ಕಾರದಿಂದ ಅದು ಡೈರೆಕ್ಟ್ ನೇರವಾದ ನೇಮಕಾತಿಗಳಾಗಬೇಕು. ಅದನ್ನ ಬಿಟ್ಟು ಆ ಕಾಯಂ ಸ್ವರೂಪದ ಕೆಲಸಗಳಿಗೆ ಯಾವುದೇ ಕಾರಣಕ್ಕೂ ಈ ಹೊರಗುತ್ತಿಗೆ ಆಧಾರದ ಅಡಿಯಲ್ಲಿ ಯಾವುದೇ ಸಿಬ್ಬಂದಿಗಳನ್ನ ನೇಮಕ ಮಾಡೋದು ಕಾನೂನು ಬಾಹಿರ ಅಂತಕ್ಕಂಥದ್ದನ್ನ ಇಲ್ಲಿ ಕೋರ್ಟೇ ಮೆನ್ಷನ್ ಮಾಡಿದೆ. ಹಾಗಾಗಿ ಅದನ್ನ ಇಲ್ಲಿ ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ ಅವರು. ನೆಕ್ಸ್ಟ್ ನೋಡಿ, ಆಗ ಕಾಲ್ ಅಪ್ ಮಾಡ್ತೇನೆ. ಇನ್ನು ಮುಂದುವರೆದಂತೆ ಹಲವಾರು ವಿಷಯಗಳು ಇಲ್ಲಿ ಮೇಲೆಗೆ ಬಂದಿರುವಂಥದ್ದು. ನೋಡಿ, ಇಲ್ಲಿದೆಯಲ್ಲ ಈಗ. ಜೊತೆಗೆ ಸಾಮಾಜಿಕ ನ್ಯಾಯ ಉಲ್ಲಂಘನೆ ಮಾಡುವಂಥದ್ದು, ಹೊರಗುತ್ತಿಗೆ ಸಂಸ್ಥೆಗಳ ಶೋಷಣೆ ಬಗ್ಗೆ ಉಪಸಮಿತಿ ಇಲ್ಲಿ ಚರ್ಚೆಯನ್ನು ಮಾಡಿರುವಂಥದ್ದು. ಸೊ ಹರಾಸ್ಮೆಂಟ್ ಅಂತೂ ಸಿಕ್ಕಾಪಟ್ಟೆ ಆಗುತ್ತೆ ಬಿಡಿ. ಅಲ್ಲಿ ಸೇರಬೇಕು ಅಂತಂದ್ರೂ ಏಜೆನ್ಸಿಗಳಿಗೆ ಒಂದಷ್ಟು ಲಂಚವನ್ನು ಕೊಡಬೇಕಾಗತ್ತೆ. ಇನ್ನು ಬರ್ತಕ್ಕಂಥ ಸಂಬಂಧದಲ್ಲೂ ಒಂದಷ್ಟು ಕಟ್ ಮಾಡುವಂಥದ್ದು ತುಂಬಾ ಏಜೆನ್ಸಿಗಳು ಅದನ್ನು ಮಾಡ್ತವೆ ಅದನ್ನ. ಸೊ ಹೊರಗುತ್ತಿಗೆ ವ್ಯವಸ್ಥೆಯನ್ನ ಮುಂದುವರಿಸುವ ಕ್ರಮ ಸಂವಿಧಾನದ ಉಲ್ಲಂಘನೆ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಕಂಟಿನ್ಯೂ ಮಾಡಬಹುದು. ಮಾಡ್ತು ಅಂದ್ರೆ ಕಾನ್ಸ್ಟಿಟ್ಯೂಷನ್ಗೆ ಎಗೇನ್ಸ್ಟ್ ಆಗುತ್ತದು. ಹಂತ ಹಂತವಾಗಿ ಹೊರಗುತ್ತಿಗೆ ನೌಕರರಿಗೆ ಸೇವಾ ಭದ್ರತೆ ಒದಗಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಉಪಸಮಿತಿ ಸಭೆಯಲ್ಲಿ ಸಚಿವ H.K. ಪಾಟೀಲ್ ಇಲ್ಲಿ ಅವರು ಬಹಳ ಖಡಕ್ಕಾಗಿ ಸೂಚನೆ ಕೊಟ್ಟಿರುವಂಥದ್ದು. ಸೊ ಪ್ರಾಣಾಪಾಯದ ಸ್ಥಳಗಳಲ್ಲಿ ಸೇವೆ ಸಲ್ಲಿಸುತ್ತಿರತಕ್ಕಂಥ ಇಂಧನ, ಆರೋಗ್ಯ ಇಲಾಖೆಗಳ ಸಿಬ್ಬಂದಿ, ಪೌರ ಕಾರ್ಮಿಕರಿಗೆ ಹಂತ ಹಂತವಾಗಿ 3 ವರ್ಷಗಳಲ್ಲಿ ಒಳಗುತ್ತಿಗೆಗೆ ಒಳಪಡಿಸಲು ಕ್ರಮವಹಿಸಲಾಗುವುದು ಎಂದು ಸಂತೋಷ್ ಲಾಡ್ ತಿಳಿಸಿದ್ದಾರೆ ಅಂತ. ಅಂದ್ರೆ ಕೆಲವೊಂದು ಡಿಪಾರ್ಟ್ಮೆಂಟ್ಸ್ ಅಂತೂ ಪಾಪ ಅವರು ಜೀವವನ್ನೇ ಕೈಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾದಂತ ಸ್ಥಿತಿ ಅವರಿಗೆ ಅನಿವಾರ್ಯವಾಗುತ್ತೆ. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು ಅಂತಕ್ಕಂಥದ್ದು ಇವರ ಇಲ್ಲಿ ಉದ್ದೇಶ ಆಗಿದೆ. ಅದನ್ನು ಕೋಟ್ ಮಾಡಿದ್ದಾರೆ. ಸೊ ಇಂಧನ ಆಗಿರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಸೊ ಈ ಸಿಬ್ಬಂದಿಗಳಿಗೆ ಫಸ್ಟ್ ಆ ಪೌರ ಕಾರ್ಮಿಕರಿಗೆ ಹಂತ ಹಂತವಾಗಿ 3 ವರ್ಷಗಳಲ್ಲಿ ಒಳಗುತ್ತಿಗೆಗೆ ನಾವು ಒಳಪಡಿಸಲಿಕ್ಕೆ ಕ್ರಮವನ್ನು ಮಾಡ್ತೀವಿ ಅಂತ. ಹೊರಗುತ್ತಿಗೆ ಬೇಡವೇ ಬೇಡ ಅವರಿಗೆ. ಒಳಗುತ್ತಿಗೆ ಅಂದ್ರೆ ಒಂದಷ್ಟು ಸೆಕ್ಯೂರಿಟೀಸ್ ಇರುತ್ತೆ ಅವರಿಗೆ, ಪೇ ಸ್ಕೇಲ್ ಕೂಡ ಜಾಸ್ತಿ ಇರ್ತಿದೆ. ಹಾಗಾಗಿ ಸೊ ನಾವು ಈ ಒಂದು ವ್ಯವಸ್ಥೆಗೆ ಅವರನ್ನ ಒಳಪಡಿಸಲಿಕ್ಕೆ ನಾವು ಕ್ರಮ ವಹಿಸ್ತೀವಿ ಅಂತ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ, ಅವ್ರ ಕಾರ್ಮಿಕ ಸಚಿವರು. ಸೊ ಹಾಗೇನೆ ಅಂಡ್ ಏನೆಲ್ಲ ಶಿಫಾರಸುಗಳು ಇವತ್ತಾಯ್ತು ಅಂತ ಇವತ್ತು ನಡೆದಂತ ಒಂದು ಸಭೆಯಲ್ಲಿ ಏನ್ ಶಿಫಾರಸಾಗಿದೆ ಅಥವಾ ಉಪಸಮಿತಿ ಏನ್ ಶಿಫಾರಸು ಮಾಡಿರುವಂಥದ್ದು ಇಲ್ಲಿ ಅಂತ ನೋಡಿ, ಎಲ್ಲವನ್ನ ಹೇಳ್ಬಿಡ್ತೀನಿ ನಾನು. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳುವುದು, ದಟ್ ವಾಸ್ ದ ವೆರಿ ಫಸ್ಟ್ ಪಾಯಿಂಟ್. ಸೊ ಹೊರಗುತ್ತಿಗೆಯಡಿ 3 ಲಕ್ಷಕ್ಕೂ ಹೆಚ್ಚು ಸಿಬ್ಬಂದಿ ನೇಮಕದಿಂದ ಸಾಮಾಜಿಕ ನ್ಯಾಯ ಆಗಿರ್ಬೋದು, ಪ್ರತಿಭಾನ್ವಿತರಿಗೆ ವಂಚನೆಯನ್ನು ಸರಿಪಡಿಸೋದಾಗಿರ್ಬೋದು, ಅಂಡ್ ಹೊರಗುತ್ತಿಗೆ ನೌಕರರಿಗೆ ಏಜೆನ್ಸಿಗಳಿಂದ ಆಗ್ತಾ ಇರತಕ್ಕಂಥ ಅನ್ಯಾಯ, ಶೋಷಣೆಯನ್ನು ತಗ್ಗಿಸುವ ದೃಷ್ಟಿಯಿಂದ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಂಘ ಸ್ಥಾಪನೆ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ತೀರ್ಪುಗಳ ಪ್ರಕಾರ ಹೊರಗುತ್ತಿಗೆ ಪದ್ಧತಿ ಸಂಪೂರ್ಣ ನಿಲುಗಡೆ ಅನಿವಾರ್ಯ. ನೆಕ್ಸ್ಟ್, ಆಡಳಿತಕ್ಕೆ ತೊಂದರೆ ತಪ್ಪಿಸಲು ಏಜೆನ್ಸಿಗಳ ಮೂಲಕ ಹೊರಗುತ್ತಿಗೆ ಕೆಲಕಾಲ ಮುಂದುವರಿಸಿ
ಸೂಕ್ತ ಕಾನೂನು ಮೂಲಕ ಹೊರಗುತ್ತಿಗೆಯ ಪದ್ಧತಿಯನ್ನು ರದ್ದು ಮಾಡಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಶಿಫಾರಸಲ್ಲಿ ಅವ್ರು ಮಾಡಿರುವಂಥದ್ದು. ಈಗ ಅಂದ್ರೆ ಆಸ್ ಪರ್ ಲಾ ಏನಿದೆ, ಲೀಗಲ್ ರೂಲ್ಸ್ ಅಂತ ಏನು ಬರುತ್ತೆ, ಅಂಡ್ ಬೇಸ್ಡ್ ಆನ್ ಈ ಹೊರಗುತ್ತಿಗೆ ಪದ್ಧತಿಯನ್ನ ಪೂರ್ಣ ಪ್ರಮಾಣದಲ್ಲಿ ಸಮಾಪ್ತಿ ಮಾಡಬೇಕು ಅಂತಕ್ಕಂಥದ್ದನ್ನ ಸೊ ಇವತ್ತಿನ ಶಿಫಾರಸಲ್ಲಿ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಹೊರಗುತ್ತಿಗೆಯನ್ನ ಅಥವಾ ಈ ಪದ್ಧತಿ ನಿಷೇಧ ಮಾಡಲಿಕ್ಕೆ ಸೊ ಈಗ ಅಪ್ಡೇಟ್ಸ್ ಬರ್ತಾ ಇರುವಂಥದ್ದು. ಸೊ ನೋಡಬೇಕು ಇದು ಯಾವಾಗಿದೆ ಅಂದ್ರೆ ಈ 3 ವರ್ಷಗಳು ಅಂದ್ರೆ ಹಂತ ಹಂತವಾಗಿ ನಾವು ಒಳಗುತ್ತಿಗೆಗೆ ಸಿಬ್ಬಂದಿಗಳನ್ನ ನಾವು ಒಳಪಡಿಸಲಿಕ್ಕೆ ಕ್ರಮ ವಹಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ನೋಡೋಣ ಎಷ್ಟರ ಮಟ್ಟಿಗೆ ಇದೆಲ್ಲವೂ ಕೂಡ ಬೇಗ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ತುಂಬಾ ಜನ ಇದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ. ಸೊ ಹೊರಗುತ್ತಿಗೆ ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿಗಳಂತೂ ಸಾಕಷ್ಟು ಲಕ್ಷ ಸಂಖ್ಯೆಯಲ್ಲಿ ಇರುವಂಥದ್ದು. ಹಾಗಾಗಿ ಅವ್ರಿಗೆಲ್ಲರೂ ಸೊ ಒಂದು ಒಳ್ಳೆಯ ನಿರ್ಧಾರವನ್ನ ಮಾಡ್ದಂಗೆ ಆಗುತ್ತೆ, ಒಂದಷ್ಟು ಶೋಷಣೆಯನ್ನ ತಪ್ಪಿಸ್ದಂಗೆ ಆಗುತ್ತೆ, ಅವರ ಜೀವನ ಮಟ್ಟ ಸುಧಾರಣೆ ಆಗ್ಬೋದು. ಅಂದ್ರೆ 3 ವರ್ಷ ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಬೇಗ ಇದಕ್ಕೆ ಕ್ರಮವನ್ನ ಕೈಗೊಂಡ್ರೆ ಇನ್ನೂ ಒಳ್ಳೆಯದು ಅಂತ. ಹಾಗಾಗಿ ದಯಮಾಡಿ ಸೊ ಇದೇ ರೀತಿಯ ವಿಡಿಯೋಸ್ ಬೇಕು ಅಂದ್ರೆ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಕಾಲಕಾಲಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ಯಾವುದೇ ಅಪ್ಡೇಟ್ಸ್ ಬಂದರೂ ಕೂಡ ನಮ್ಮ ವಾಹಿನಿಯಿಂದ ನಿಮಗೆ ಹೇಳೋ ಪ್ರಯತ್ನಗಳಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ.